ನಾನು ಚೈತ್ರ ಅಂತ ಅಂದ ತಕ್ಷಣ ಚೈತ್ರ ಅವರ ಅಂತ ಹೇಳಿದ್ರು. ಇಲ್ಲ, ನಾನು ಬಿಗ್ ಬಾಸ್ ಮನೇಲಿ ಇದ್ದಾಗ ನನಗೆ ಅದಕ್ಕಿಂತ ಮುಂಚೆನೆ ನಾನು ಚೈತ್ರ ಪರಿಚಯ. ಬಟ್ ಆಗಿರೋ ಚೈತ್ರ ಈಗಿರೋ ಚೈತ್ರ ತುಂಬಾ ಡಿಫ್ರೆನ್ಸ್ ಇದೆ. ಆಗ ಚೈತ್ರ ನೋಡ್ಬೇಕು ಅಂದ್ರೆ ಒಂಥರ ಫೈರ್ ಬ್ರ್ಯಾಂಡ್ ಚೈತ್ರ. ಇವಾಗ ತುಂಬಾ ಸಾಫ್ಟ್ ಆಗ್ಬಿಟ್ಟಿದ್ದಾಳೆ ಚೈತ್ರ. ನಾವು ಮನೇಲಿ ಜಗಳ ಆಡಿ ಮನೇಲಿ ಏನೇನೆಲ್ಲ ಮಾತಾಡಿದೀವಿ, ಎಲ್ಲ ಮಾಡಿದೀವಿ. ಬಟ್ ಆದ್ರೂ ಕೂಡ ಆ ಒಂದು ಬಾಂಧವ್ಯ, ಬಾಂಡಿಂಗು ಅದು ತುಂಬಾ ಚೆನ್ನಾಗಿ ಹೋಗುತ್ತೆ. ನನ್ನ ಮನೇಲಿದ್ದಾಗ ನಾನು ಹೇಳಿದ್ದೆ, ನಾನು ನಿನ್ನ ಮದುವೆ ಯಾವುದೇ ಕಾರಣಕ್ಕೂ ಬರಲ್ಲ ನೋಡು, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ದೆ. ಬಟ್ ಅವಳು ಫೋನ್ ಮಾಡ್ಬಿಟ್ಟು ಅಣ್ಣ ಮದುವೆ ಇದೆ ಅಂತ ಒಂದೇ ಮಾತು ಕರೆದ ತಕ್ಷಣ ಹಂಗೆ ಓಡೋಗ್ಬಿಟ್ವಿ. ಯಾವತ್ತೂ ಕೂಡ ಹೇಗಿರುತ್ತೆ ಅಂದ್ರೆ ಬಾಂಧವ್ಯ, ಒಂದ್ಸಲ ನಮ್ಮನ್ನ ಒಂದು ಬಾಂಡಿಂಗ್ ಅಲ್ಲಿ ಕರೆದು ಬಿಡ್ತಾರಲ್ಲ, ಅದು ಎಲ್ಲವನ್ನೂ ಮರೆಸ್ಬಿಡುತ್ತೆ. ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಒಂದೊಂದಕ್ಕೆ ಒಂದೊಂದು ಹೆಸರು ಇಟ್ಟಿದ್ದಾರೆ. ಅಣ್ಣ ಅನ್ನೋದೊಂಥರ, ತಮ್ಮ ಅನ್ನೋದೊಂಥರ, ತಂಗಿ, ಅಕ್ಕ, ತಾಯಿ, ತಂದೆ, ಇವೆಲ್ಲದಕ್ಕೂ ಒಂದು ಬಾಂಡಿಂಗ್ ಬೆಳೀತದಲ್ಲ. ಅದು ನಾನು ಹೇಳಿದೆ ಚೈತ್ರ ಹೇಳಿದೆ, ಮನೆಯಿಂದ ಹೊರಗಡೆ ಹೋದ್ರೆ ಯಾರ್ದಾದ್ರೂ ನನ್ನ ಮುಖ ನೋಡೋಕೆ ಇಷ್ಟಪಡಲ್ಲ ಅಂದ್ರೆ ಅದು ಚೈತ್ರ ನೋಡಲ್ಲ ಅಂತ ಹೇಳಿದ್ದೆ ನಾನು. ಬಟ್ ಆದ್ರೂ ಕೂಡ ಇವತ್ತು ಚೈತ್ರ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾಳೆ. ಫೋನ್ ಮಾಡಿದಾಗ ಅಣ್ಣ ಹೇಗಿದ್ದೀರಾ, ನೀವು ನಂಬ್ತಿಲ್ಲ ಗೊತ್ತಿಲ್ಲ, ನಾನು ಬಿಗ್ ಬಾಸ್ ಮನೆ ಹೊರಗಡೆ ಬಂದು ನನ್ನ ಕಾಲ್ ಆಪರೇಷನ್ ಆದಾಗ ಫಸ್ಟ್ ನೋಡಕ್ ಬಂದದ್ ವ್ಯಕ್ತಿ ಚೈತ್ರ. ಚೈತ್ರ ಫಸ್ಟ್ ಬಂದು ನನ್ನ ನೋಡ್ಕೊಂಡು ಹೋಗಿದ್ದು. ಆವಾಗ ನನಗೆ ಅನ್ನಿಸ್ತು, ನಾನು ಬಿಗ್ ಬಾಸ್ ಮನೇಲಿ ಥಿಂಕ್ ಮಾಡಿದ್ದೆ ತಪ್ಪ. ನಮ್ಗೆ ಆವಾಗ ರಿಯಲೈಸ್ ಆಗುತ್ತೆ. ಮತ್ತೆ ಮನೆಯಿಂದ ಹೊರಗಡೆ ಬಂದಾಗ ಯಾರು ನಮ್ಮವರು ಅಲ್ಲ ಅಂತ ಗೊತ್ತಾಗೋದು ಆ ಥರದೊಂದು ಇನ್ಸಿಡೆಂಟ್ ನಡೆದಾಗ. ನಿಜ ನಿಜ. ಒಳಗಡೆ ಎಲ್ಲ ಹೇಳ್ಕೊಂತೀವಿ, ಎಲ್ಲ ಚೆನ್ನಾಗಿ ಮಾತಾಡ್ತೀವಿ. ಹೊರಗಡೆ ಹೋದ್ಮೇಲೆ ನಾವು ಅಲ್ಲಿಗೆ ಹೋಗ್ಬಿಡೋಣ, ನಾವು ಇಲ್ಲಿಗೆ ಹೋಗ್ಬಿಡೋಣ, ಆ ಟ್ರಿಪ್ಗೆ ಹೋಗೋಣ, ಈ ದೇವಸ್ಥಾನಕ್ಕೆ ಹೋಗೋಣ, ಆ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಓಡಾಡೋಣ, ಇಲ್ಲಿ ಓಡೋಣ, ಅಲ್ಲಿ ಪಾರ್ಟಿ ಮಾಡೋಣ, ಇಲ್ಲಿ ಪಾರ್ಟಿ ಮಾಡೋಣ ಅಂತ. ಹೊರಗಡೆ ಬಂದ್ಮೇಲೆ ಅದು ಯಾವುದೂ ಆಗಲ್ಲ. ಹೊರಗಡೆ ಬಂದ್ಮೇಲೆ ಫೋನ್ಗಳೇ ಎತ್ತಲ್ಲ ಗೊತ್ತಾ. ಎಷ್ಟೊಂದು ಜನ ತುಂಬಾ ರೇರ್ ಫ್ರೆಂಡ್ಸ್ಗಳನ್ನೋರು ಎತ್ತಾರೆ. ನಾನು ಈ ಸೀಸನ್ ಒಂದು 5-6 ಜನ ಜೊತೆಗೆ ನಾನು ತುಂಬಾ ವೆಲ್ ಕಾಂಟ್ಯಾಕ್ಟ್. ನಾನು ಅವ್ರಿಗೆ ರೆಗ್ಯುಲರ್ಲಿ ನಾನು ಅವ್ರ ಜೊತೆ ಟಚಲ್ಲಿ, ಅವ್ರ ಜೊತೆ ಮೆಸೇಜ್ ಮಾಡೋದಾಗಲಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ, ಕೆಲಸ ಇಲ್ಲ ಅಂದ್ರೂ ಕೂಡ ನಾನು ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಆ ಥರದ ಒಂದು ಬಾಂಡಿಂಗ್ನ ಉಳಿಸ್ಕೊಂಡು ಹೋಗ್ಬೇಕು, ಅದನ್ನ ಅಲ್ಲಿಗೆ ಕಳಿಬಾರ್ದು ಅನ್ನೋದು ಉದ್ದೇಶಕ್ಕೋಸ್ಕರ. ಬಟ್ ನಮ್ಮ ಕಡೆಯಿಂದ ಕೊಟ್ಟಾಗ ಆ ಕಡೆಯಿಂದ ರಿಟರ್ನ್ ಬಂದ್ರೆ ನಮಗೂ ಖುಷಿ ಇರುತ್ತೆ. ನಾವು ಕೊಡ್ತಾ ಇರ್ತೀವಿ, ಅವ್ರ ಕಡೆಯಿಂದ ಏನೂ ಬಂದಿಲ್ಲ ಅಂದ್ರೆ ನಮಗೂ ತುಂಬಾ ಬೇಜಾರಾಗುತ್ತೆ. ಒಂದು ಗ್ರೂಪ್ ಆಗಿರುತ್ತೆ, ಅದು ಯಾವಾಗೂ ಒಂದು ಗ್ರಹಣಕ್ಕೆ ಬಂದಂಗ ಒಂದು ಯಾವುದೋ ಒಂದು ಮೆಸೇಜ್ ಬಂದಿರುತ್ತೆ. ಕೆಲವ್ರು ಅದಕ್ಕೆ ವಿಶ್ ಮಾಡ್ತಾರೆ, ಕೆಲವ್ರು ನೋಡಿದ್ರೆ ಸುಮ್ಮನೆ ಇರ್ತಾರೆ ಅಷ್ಟೇ. ಅಲ್ಲಿಗೆ ಇವಾಗ ನಾವು ಪ್ರತಿ ಹಬ್ಬ ಬರಲಿ, ಪ್ರತಿಯೊಂದು ಫಂಕ್ಷನ್ ಬರಲಿ, ಏನೇ ಬರಲಿ, ನಾನು ಎಲ್ಲರಿಗೂ ನನ್ನ ವಿಶ್ ನಾನು ಕಳಿಸೋ, ನನ್ನ ಕರ್ತವ್ಯ ನಾನು ಕಳಿಸಿರ್ತೀನಿ. ಬಟ್ ಆ ಕಡೆಯಿಂದ ರಿಟರ್ನ್ ಬರೋದು 1-2 ಮಾತ್ರ ಮೆಸೇಜ್ ಬಂದಾಗ ಎಲ್ಲೋ ನಮಗೆ ಜಾಸ್ತಿ ಅವ್ರು ಬೇಕು ಅನ್ನೋದನ್ನ ಅವ್ರ ಹಿಂದೆ ಬಿದ್ದು ನಾವು ಹೋಗ್ತಾ ಇದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಒನ್ ಸೈಡ್ ಎಫರ್ಟ್ಸ್, ಚಪ್ಪಾಳೆ 2 ಕೈಯಿಂದ ತಟ್ಟಬೇಕಾಗುತ್ತೆ. ಆ ಬಾಂಡಿಂಗು ಮನೇಲಿರೋರ್ಗೆ ಮಾತ್ರ ಬಾಂಡಿಂಗ್ ಅಲ್ಲ, ಮನೇಲಿ ಇರ್ಬೇಕಾದ್ರೆ ನಾವು ಅಣ್ಣ ಅಂತೀವಿ, ತಂಗಿ, ಪ್ರತಿಯೊಂದು ಎಲ್ಲ ಮಾಡ್ತೀವಿ. ಎಲ್ಲವನ್ನೂ ಆ ಒಂದು 110 ದಿನ ನಾವು ಕಳಿತೀವಲ್ಲ, ಅದು ಮನೆಗೆ ಮಾತ್ರ ಸೀಮಿತ ಆಗಿರುತ್ತೆ. ಬಟ್ ಯಾವತ್ತು ತಿಳ್ಕೊಳ್ಳಿ, ಒಂದು ಸಂಬಂಧ ಕೂಡೋದು ಕಳಿಯೋದು ಅಲ್ಲಿಂದ ಬಂದ್ಬಿಟ್ಟಿರುತ್ತೆ. ಯಾರು ಯಾವ ಕ್ಷಣಕ್ಕೆ ಎಲ್ಲಿ ನಮ್ಗೆ ಹೆಂಗ್ ಪರಿಚಯ ಆಗ್ಬೇಕು, ಹೆಂಗ್ ಸಿಗ್ಬೇಕು ಅನ್ನೋದು ಅಲ್ಲಿ ಬರ್ದಿರುತ್ತೆ. ಯಾರನ್ನ ಯಾವ ಟೈಮಲ್ಲಿ ಹೆಂಗ್ ನಾವು ಕಳ್ಕೋಬೇಕು ಅನ್ನೋದು ಅಲ್ಲಿ ಬರ್ದಿರುತ್ತೆ. ನೋಡಿ, ನಮ್ಮ ಹನುಮಂತು ಆಗಿರ್ಲಿ, ಧನ್ರಾಜ್ ಆಗಿರ್ಲಿ, ಲಾಯರ್ ಜಗದೀಶ್ ಆಗಿರ್ಲಿ, ಯಮುನಾ ಮ್ಯಾಮ್ ಆಗಿರ್ಲಿ, ಇವರೆಲ್ಲ ನೀವು ನಂಬ್ತಿಲ್ಲ ಗೊತ್ತಿಲ್ಲ, ಒಂದು ಸಿಂಗಲ್ ಫೋನ್ ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಪಾಪ ರಿಟರ್ನ್ ಮಾಡಿ ಮಾತಾಡ್ತಾರೆ. ಯಮುನಾ ಮ್ಯಾಮ್ ಎಷ್ಟೇ ಬಿಸಿ ಇದ್ರು ಕೂಡ, ಯಮುನಾ ಮ್ಯಾಮ್ಗೆ ನನ್ನ ಮನೇಲಿ ನಾನು ಫಸ್ಟ್ ವೀಕಲ್ಲಿ ಬಹಳ ಜಗಳ ಮಾಡ್ಬಿಟ್ಟೆ. ಅವ್ರು ಹೊರಗಡೆ ಹೋದ್ಮೇಲೆ ನಾನು ಫೀಲ್ ಮಾಡ್ಕೊಂಡೆ, ಇರ್ಬೇಕಾಗಿತ್ತು ಯಮುನಾ ಮ್ಯಾಮ್, ಒಬ್ಬರು ಇರ್ಬೇಕಾಗಿತ್ತು. ಮೇಡಮ್ ಅವ್ರು, ನೀವು ನಂಬ್ತಿರೋ ಗೊತ್ತಿಲ್ಲ, 55 ವರ್ಷ ಮೇಡಮ್. ಬೆಳಗಿನ ಜಾವ 4 ಗಂಟೆ ಎದ್ದು ಎಲ್ರಿಗಿಂತ ಮುಂಚೆ ಫಸ್ಟ್ ಅವ್ರು ಎದ್ಬಿಡೋರು. ಇನ್ನ ಸೂರ್ಯನೇ ಕಾಣಿಸ್ತಾ ಇರಲಿಲ್ಲ, ಅವಾಗ ಎದ್ಬಿಟ್ಟು ಅವರು ಇದು ಮಾಡಿ, ಅವರು ದಿನನಿತ್ಯದ ಕೆಲಸ ಮುಗಿಸಿ, ಮನೆಗೆ ಅಡುಗೆ ಏನೇನು ನೋಡ್ಕೊಂಡು ಅವ್ರು ವ್ಯಾಯಾಮ ಮಾಡಿ, ಆಮೇಲೆ ಪ್ರತಿಯೊಂದರಲ್ಲೂ ಆ್ಯಕ್ಟಿವ್. ಅವ್ರು ಸೂರ್ಯ ನಮಸ್ಕಾರ ಮಾಡೋದು, ಅವರು ಆ್ಯಕ್ಟಿವ್ನೆಸ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಮತ್ತೆ ನೋಡಿ, ಫಸ್ಟ್ ಜಗಳ ಆಗಿದ್ದು ಅಲ್ಲೇನೆ, ಅವ್ರು ನಾನು ತುಂಬ ಕನೆಕ್ಟಿವಿಟಿ. ಲಾಯರ್ ಜಗದೀಶ್ ಫಸ್ಟ್ ಜಗಳ ಆಗಿದೆ ಅಲ್ಲೇನೆ, ಅವ್ರ ನನ್ನ ಕನೆಕ್ಟಿವಿಟಿ. ದೊಡ್ಡವರಷ್ಟಿಲ್ಲದೆ ಹೇಳಿರ್ತಾರೆ, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತೆ. ಮತ್ತೆ ಮೇಡಮ್, ಶೋ ಗೆಲ್ಲೋದು ಒಬ್ರೆ, ಮನ್ಸನ್ ಗೆಲ್ಲೋದು ಮುಖ್ಯ ಅಂತೀರಾ? ಅದು ಬೇಕು ಮೇಡಮ್.
ಅಲ್ಲ ಅಲ್ಲಿ ಆಕ್ಚುಲಿ ಕಂಟೆಸ್ಟೆಂಟ್ಸ್ ಮನ್ಸ್ ಗೆಲ್ಲೋದು ಅನ್ನೋದಕ್ಕಿಂತ ಜನಗಳ ಮನಸ್ಸನ್ನ ನಾವು ಗೆಲ್ಲಬೇಕು. ಒಂದು ಓಪನ್ ಸ್ಟೇಜ್ ಅಲ್ವಾ, ಜನರ ಮನಸ್ಸನ್ನ ಗೆಲ್ಲೋದಕ್ಕೆ ಅಥವಾ ನಾವೇನು ಅಂತ ತೋರಿಸೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಮತ್ತೆ ನಮಗೆ ನಾವು ಬಿಗ್ ಬಾಸ್ ಮನೆಗೆ ನಾವು ಎಲ್ಲನೂ ಬಿಟ್ಟು ಒಳಗಡೆ ಹೋದಾಗ ಹೊರಗಡೆ ನಮ್ಮ ಜೊತೆಗೆ ನಿಂತಿರ್ತಾರಲ್ಲ, ಯಾರು ನಿಂತ್ಕೊಳ್ತಾರೆ ಯಾರು ನಿಂತ್ಕೊಳ್ಳಲ್ಲ ಅನ್ನೋದು ಅವಾಗ ಗೊತ್ತಾಗುತ್ತೆ. ಬಿಗ್ ತುಂಬಾ ಬಾಸ್ ಚೆನ್ನಾಗಿ ಮನೆಯಿಂದ ಆಚೆ ಬಂದಾಗ ಅಥವಾ ಆಚೆ ಒಳಗಡೆ ಇದೆ ನಾವು ಒಳಗಡೆ ಇದ್ದಾಗ ಹೊರಗಡೆ ನಮ್ಮವ್ರು ಯಾರು ಇರ್ತಾರಲ್ಲ, ಅವ್ರು ನಮ್ಮವರು ಅಲ್ವೋ ಅಂತ ನಾವು ಹೊರಗಡೆ ಬಂದ್ಮೇಲೆ ಗೊತ್ತಾಗತ್ತೆ. ಅಲ್ಲ ಮೋಸ್ಟ್ಲಿ ಬಿಗ್ ಬಾಸ್ ನೀವು ಒಳಗಿದ್ದಾಗ ನಿಮ್ಮವ್ರು ಅಲ್ದೇ ಇರೋರು ನಿಮ್ಮವ್ರು ಆಗ್ಬಿಟ್ಟಿರ್ತಾರೆ. ಯಾರು ನಮ್ಮವ್ರು ಇರ್ತಾರಲ್ಲ ಅವ್ರು ಯಾರು ನಮ್ಮವ್ರು ಅಲ್ಲ. ಅರ್ಥ ಆಗಿಲ್ವಾ? ಯಾರಾದ್ರೂ ಒಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಹೋದಾಗ ಅವರು ಮೊದಲು ಇವ್ರಂದ್ರೆ ಆಗ್ತಾರಲ್ಲ ಅಥವಾ ಮಾತಾಡಿರಲ್ಲ, ಅವ್ರು ನಮ್ಮವ್ರು ಅಲ್ಲ ಅಂತ ಹೇಳ್ಕೊಂತಿರೋರು, ನಮ್ಮವ್ರು ಬಿಗ್ ಬಾಸ್ ಅಲ್ಲಿ ಇದಾನಲ್ಲ ಅವ್ನು ನಮ್ಮವನು. ಚೈತ್ರ, ನಾನು ಇದನ್ನ ಒಪ್ತೀನಿ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆ ಕ್ಷಣಕ್ಕೆ ನಮ್ಮ ಜೊತೆ ಯಾರು ಇರ್ತಾರಲ್ಲ ಅವತ್ತು ಹೊರಗಡೆ ಬಂದ್ಮೇಲೆ ಅವ್ರು ಯಾರು ನಮ್ಮ ಜೊತೆಗೆ ಇರಲ್ಲ. ಅವ್ರ ವ್ಯಾಲ್ಯೂ ಏನು, ಅವ್ರ ಯೋಗ್ಯತೆ ಏನು ಅಂತ ಅವಾಗ ನಮಗೆ ಗೊತ್ತಾಗುತ್ತೆ. ನಾವು ಎಷ್ಟು ತಪ್ಪು ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ನಾವು ಎಲ್ಲಿ ಇಡಬೇಕಾಗಿತ್ತು ಅವ್ರನ್ನ ಅಲ್ಲಿ ಇಟ್ಟಿಲ್ಲ ಅಂತ ನಮ್ಗೆ ಅವಾಗ ಗೊತ್ತಾಗುತ್ತೆ. ಯಾವತ್ತೂ ಕೂಡ ನಮ್ಮ ಅಬ್ಜೆನ್ಸಿಯಲ್ಲಿ ಏನು ನಡೀತದೆ ಅನ್ನೋದು ಭಾಳ ಇಂಪಾರ್ಟೆಂಟ್. ನಾನು ಆಟನ ಮಧ್ಯದಲ್ಲಿ ಕ್ವಿಟ್ ಮಾಡಿ ಬಂದಿದ್ದೀನಿ. ನಾನು ಸ್ವಇಚ್ಛೆಯಿಂದ ನನ್ನ ಆಟನ ಆ ಪರಿಸ್ಥಿತಿ ನಾನು ತಂದಿಟ್ಬಿಟ್ರು ನನಗೆ. ಇಲ್ಲ, ನಾನು ಈಗ ಶೈನಿಗೆ ಕಾಲ್ ಮಾಡಿದ್ದು ಬಂದು ಎಲ್ಲರೂ ಇದ್ರೂ ಕೂಡ ಶೈನ್ ಆಗ ಕಾಲ್ ಮಾಡಿ ವಿಚಾರಿಸ್ಕೋತಾರೆ. ಲೈಕ್ ಪ್ರತಿ ವರ್ಷ ಬರ್ಡೇಗೆ ವಿಶ್ ಮಾಡ್ತಾರೆ. ಅಂದರೆ ಅದೊಂದು ಫ್ರೆಂಡ್ಶಿಪ್, ಅದೊಂದು ಬಾಂಧವ್ಯ, ಖುಷಿ ಆಗುತ್ತೆ. ಈಗ ಅಷ್ಟು ಜನದಲ್ಲಿ ಎಲ್ಲೋ ಒಂದು ಏನೋ ಮೆಸೇಜ್ ನೋಡಿದಾಗ ರಿಪ್ಲೈ ಮಾಡೋದು ಕಾಮನ್ನು ಬಿಡಿ, ನೆನಪಿಸ್ಕೊಂಡು ಒಂದು ಕಾಲ್ ಮಾಡೋದಿದೆಯಲ್ಲ ಅದು ದೊಡ್ಡ. ಯಾಕಂದ್ರೆ ನಮ್ದು ಆಲ್ಮೋಸ್ಟ್ ಆಯ್ತು ಒಂದು 6-7 ಇಯರ್ಸ್ ಆಯ್ತು ನಮ್ಮ ಸೀಸನ್. ಇವತ್ತಿಗೂ ಒಂದು ನೆನಪಿಸ್ಕೊಂಡು ಒಂದು ಕಾಲ್ ಮಾಡಿ ಒಂದು ವಿಶ್ ಮಾಡೋದು, ಏನಾದ್ರು ಒಂದು ಪ್ರಾಜೆಕ್ಟ್ ನೋಡಿದಾಗ ಒಂದು ವಿಶ್ ಮಾಡೋ ಅಂಥದ್ದು. ಸೊ ಅದು ತುಂಬಾನೇ ಖುಷಿ ಆಗುತ್ತೆ. ಸೊ ಅದು ರೇರು ಅವ್ರು ಹೇಳ್ದಂಗೆ ಆ ಥರದ್ದೊಂದು ಬಾಂಡಿಂಗು ಅಥವಾ ಕನೆಕ್ಷನ್ಸ್ ನಾವು ಉಳಿಸ್ಕೊಂಡಿರೋದು ರೇರು. ಅಂಡ್ ನೀವು ಇಷ್ಟು ಎಮೋಷ್ನಲ್ ಅಂತ ನನಗೆ ಗೊತ್ತಿರಲಿಲ್ಲ ಸುರೇಶ್ ಅವರೇ. ನನಗೆ ನಾನು ಸಂಬಂಧಕ್ಕೆ ಬಹಳ ಬೆಲೆ ಕೊಡ್ತೀನಿ. ಆ ಸಂಬಂಧ ನನಗೆ ಬೇಕು ಅಂದರೆ ನಾನು ಎಷ್ಟೇ ಕಷ್ಟ ಬಂದರೆ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಅದನ್ನು ಕಳ್ಕೊಳಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಬಟ್ ಅದು ಅವ್ರಿಗೆ ಬೇಡ ಅಂದರೆ ಬಿಟ್ಬಿಡ್ತೀನಿ. ಅವ್ರಿಗೆ ಬೇಡ ಅಂದರೆ ಬಿಟ್ಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ. ಮತ್ತೆ ವಾಪಸ್ ಹುಡ್ಕೊಂಬಂದ್ರೆ ಅದು ಸಿಗಲ್ಲ. ಅಲ್ಲ, ಹುಡ್ಕೊಂಡು ಹೋಗ್ಲೂಬಾರ್ದು ನಾವು ವಾಪಸ್ಸು. ಬಿಟ್ಟಾಯ್ತು ಅಷ್ಟೇ.